ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರ್ತೀರ. ನಾವು ಇಂದು ನಡೆದಾಡುವ ದೇವರು, ಜೇಬಿಲ್ಲದ ಅಂಗಿ ಹೊತ್ತಿರುವಂತ ಸಂತ, ಖ್ಯಾತ ಪ್ರವಚನಕಾರ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ವಾಮೀಜಿಯಾದಂತ ಸಿದ್ದೇಶ್ವರ ಸ್ವಾಮೀಜಿಯವರ ಮಠಕ್ಕೆ, ಜ್ಞಾನಯೋಗಿ ಆಶ್ರಮಕ್ಕೆ ಹೋಗೋಣ. ಬನ್ನಿ, ನಾವು ಈಗ ಜ್ಞಾನಯೋಗಿ ಆಶ್ರಮ ಅಂದರೆ ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಮ, ವಿಜಾಪುರ, ಅದರ ಎಂಟ್ರೆನ್ಸ್ ಮುಂದಿದ್ದೀವಿ. ಇದರ ಮುಂದಕ್ಕೆ ಹೋದರೆ ಜ್ಞಾನ ಭಂಡಾರ ಅಂತ ಒಂದು ಪುಸ್ತಕಾಲಯ ಬರ್ತದೆ. ಇಲ್ಲದೆ ನೋಡಿ ಜ್ಞಾನ ಭಂಡಾರ. ಇನ್ನ ಜ್ಞಾನಯೋಗಿ ಆಶ್ರಮಕ್ಕೆ ಹೇಗೆ ಹೋಗುವುದಂದ್ರೆ, ಬಿಜಾಪುರದ ರೈಲ್ವೆ ಸ್ಟೇಷನ್ ಇಂದ, ಬಿಜಾಪುರ ರೈಲ್ವೆ ಸ್ಟೇಷನ್ ಟು ಆಶ್ರಮ ಸಿಟಿ ಬಸ್ಗಳಿವೆ. ಇಲ್ಲಾಂದ್ರೆ ರೈಲ್ವೆ ಸ್ಟೇಷನ್ ಇಂದ ಆಟೋಗಳು ಇದ್ದಾವೆ, ಆ ಆಟೋದ ಮೂಲಕನೂ ಬರಬಹುದು. ಈಗ ನೀವು ನೋಡ್ತಾ ಇರೋದು ಸಿದ್ದೇಶ್ವರ ಸ್ವಾಮೀಜಿಯ ಗುರುಗಳಾದ ಮಲ್ಲಿಕಾರ್ಜುನ ಮಹಾಶಿವಯೋಗಿ ಸ್ವಾಮೀಜಿಯವರ ಸಮಾಧಿ. ಇಲ್ಲೇ ಈ ಜಾಗದಲ್ಲೇ ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನವನ್ನ ಹೇಳ್ತಿದ್ದರು. ಸಿದ್ದೇಶ್ವರ ಸ್ವಾಮೀಜಿಯವರ ಸಮಾಧಿ ಅಂಕರೆಲ್ಲ ನಿಮಗೆ ಗೊತ್ತಿದ್ದೇ ಇದೆ. ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ಹೇಳಬೇಕಂದರೆ, ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ಇನ್ನಿತರ ಅನೇಕ ಪ್ರಶಸ್ತಿಗಳು ಇದ್ದರು. ಆ ಪ್ರಶಸ್ತಿಗಳನ್ನು ಆ ಸಿದ್ದೇಶ್ವರ ಸ್ವಾಮೀಜಿಯವರು ತಿರಸ್ಕರಿಸಿದ್ದರು. ಈಗ ನೋಡ್ತಾ ಇರೋದು ಇದು ಸಿದ್ದೇಶ್ವರ ಸ್ವಾಮೀಜಿಯವರು ಕುಂತು ಪ್ರವಚನ ಮಾಡ್ತಿರುವಂತ ಜಾಗ. ಇಲ್ಲಿ ಅವರು ಪ್ರವಚನವನ್ನ ಹೇಳ್ತಿದ್ರಂತ ಎಲ್ಲರೂ ಹೇಳ್ತಾರೆ. ಈ ಜ್ಞಾನಯೋಗಿ ಆಶ್ರಮದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಅಪ್ಪಾರು ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಆಶ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯೂ ಇರುತ್ತದೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೇ ಕುಂತು ಸಿದ್ದೇಶ್ವರ ಸ್ವಾಮೀಜಿಯವರು ಪ್ರವಚನವನ್ನ ಹೇಳ್ತಾ ಇದ್ರು. ನಾವೀಗ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಸಮಾಧಿಯನ್ನು ನೋಡ್ತಾ ಇದ್ದೀವಿ. ಬರ್ರಿ, ನಾವು ಇನ್ನು ಮುಂದೆ ಆಶ್ರಮವನ್ನ ಇನ್ನೂ ಸ್ವಲ್ಪ ನೋಡೋಣ. ಹೀಗೆ ಮುಂದಗಡೆ ಹೋದರೆ ಇಲ್ಲಿ ಒಂದು ಗ್ರಂಥಾಲಯ ಇದೆ. ಅದೇ ರೀತಿಯಾಗಿ ಫಿಲ್ಟರ್ ನೀರಿನ ಘಟಕವೂ ಇದೆ. ಇಲ್ಲಿದೆ ನೋಡ್ರಿ ಗ್ರಂಥಾಲಯ. ಗ್ರಂಥಾಲಯದ ಹೆಸರು ಶ್ರೀ ಗುರುದೇವ್ ಗ್ರಂಥಾಲಯ. ಇದಿಷ್ಟು ಜ್ಞಾನಯೋಗಿ ಆಶ್ರಮದ ಸಣ್ಣ ಪರಿಚಯ. ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.